ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಸ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಶಿವರಾಮ ಅವಧೂತರ, ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರೀಮತ್ ಶಂಕರ ಭಗವತ್ಪಾದಾಚಾರ್ಯರು ಆತ್ಮಬೋಧದ ಗ್ರಂಥದೊಳಗೆ ಈ ಒಂದು ಸ್ಥೂಲ ಸೂಕ್ಷ್ಮ ಕಾರಣ ಶರೀರಾದಿಗಳ ವಿಚಾರವನ್ನು ಈ 12ನೇ ಶ್ಲೋಕದೊಳಗೆ ನಮಗೆ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಮೊದಲು ಸ್ಥೂಲ ಶರೀರದ ವಿಚಾರವನ್ನು ಈ 12ನೇ ಶ್ಲೋಕದೊಳಗೆ ನಮ್ಮೆಲ್ಲರಿಗೂ ಅನುಭವ ಬರುವಂತೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಪಂಚೀಕೃತ ಮಹಾಭೂತ ಸಂಭವಂ ಕರ್ಮ ಸಂಚಿತಂ ಶರೀರಂ ಸುಖ ದುಃಖಾನಾಂ ಭೋಗಾಯತನಮುಚ್ಯತೆ. ನೋಡಿ, ಪಂಚೀಕೃತ ಮಹಾಭೂತ ಸಂಭವಂ. ಇಲ್ಲಿ ನಾವು ಹಿಂದಿನ ಶ್ಲೋಕದೊಳಗೆ ಏನು ವಿಚಾರ ಮಾಡ್ಕೊಂಡು ಬಂದೇವಿ ಅಂತಂದ್ರೆ, ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣವಾಗಿರತಕ್ಕಂಥ ಆತ್ಮನೊಳಗೆ ಈ ಜಾತಿಯಾಗಲಿ ವರ್ಣಗಳಾಗಲಿ ಆಶ್ರಮಗಳಾಗಲಿ ಮೊದಲಾಗಿರ್ತಕ್ಕಂಥ ಅನೇಕ ಒಂದು ಕರ್ಮಗಳು ಉಪಾಧಿ ಮೂಲಕವಾಗಿ ಇವು ಆತ್ಮನಲ್ಲಿ ಆರೋಪಿಸಲ್ಪಟ್ಟಿದ್ದಾವೆ ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಂಡು ಬಂದರು. ಆತ್ಮನಲ್ಲಿ ನಿಜವಾಗಿ ಯಾವುದೇ ಒಂದು ಜಾತಿ ವರ್ಣ ಆಶ್ರಮ ಮೊದಲಾಗಿರ್ತಕ್ಕಂಥ ಯಾವ ಕರ್ಮಗಳು ಆತ್ಮನಲ್ಲಿ ಇಲ್ಲ. ಆದರೆ ನಾವು ಆರೋಪ ಮಾಡಿಕೊಂಡೇವೆ, ಉಪಾಧಿ, ಈ ಶರೀರಾದಿಗಳ ಉಪಾಧಿ ಮೂಲಕವಾಗಿ ನಾವು ಆರೋಪ ಮಾಡಿ ತಿಳ್ಕೊಂಡೇವಿ. ಈಗ ಆ ಉಪಾಧಿಗಳು ಯಾವುವು? ಆತ್ಮನಿಗೆ ಯಾವ ಉಪಾಧಿಗಳ ಮೂಲಕವಾಗಿ ಈ ಜಾತಿ ವರ್ಣ ಆಶ್ರಮಗಳು ಅವನಲ್ಲಿ ತೋರ್ತಾ ಇದ್ದಾವೆ ಅಂಥೇಳಿ ನಮಗೆ ಈಗ ಸಂಶಯ ಅನ್ನುವಂಥದ್ದು ಬಂದರೆ, ಅವರು ಈ 3 ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾರೆ. ಒಂದು ಸ್ಥೂಲ ಶರೀರ, ಇನ್ನೊಂದು ಸೂಕ್ಷ್ಮ ಶರೀರ, ಮತ್ತೊಂದು ಕಾರಣ ಶರೀರ. ಇವೇ ಆ ಉಪಾಧಿಗಳು ಅಂತ. ಹಾಗಾದರೆ ಇಲ್ಲಿ ಸ್ಥೂಲ ಶರೀರ ಇದು ಆತ್ಮನಿಗೆ ಉಪಾಧಿಯಾಗಿದೆ ಅಂತ ಹೇಳಿದರೆ, ಯಾವುದಕ್ಕೆ ಸ್ಥೂಲ ಶರೀರ ಅಂತ ಕರೀತಾ ಇದ್ದಾರೆ ಅಂತ ನಮಗೆ ಸಂಶಯ ಬಂದರೆ, ಅದಕ್ಕಿಲ್ಲಿ ಹೇಳ್ತಾರೆ, ಪಂಚೀಕೃತ ಮಹಾಭೂತ ಸಂಭವಂ ಕರ್ಮ ಸಂಚಿತಂ ಶರೀರಂ ಅಂತ ಹೇಳಿದರು. ಪಂಚೀಕೃತ ಅಂತಂದ್ರೆ ಇಲ್ಲಿ ಆಕಾಶ, ವಾಯು, ಅಗ್ನಿ, ಜಲ ಮತ್ತು ಪೃಥ್ವಿ ಇವು ಪಂಚಮಹಾಭೂತಗಳು ಅಂತ ಹೇಳಿಸ್ಕೊಳ್ತಾ ಇದ್ದಾರೆ. ಇವುಗಳ ಸೂಕ್ಷ್ಮವಾಗಿರ್ತಕ್ಕಂಥ ಅಂಶಗಳಿಗೆ ಪಂಚ ತನ್ಮಾತ್ರೆಗಳು ಕೂಡ ಅಂತ ಹೇಳ್ತಾ ಇದ್ದಾರೆ. ಇವು ಆಕಾಶ, ವಾಯು, ಅಗ್ನಿ, ನೀರು, ಪೃಥ್ವಿ ಏನದಾವು ಇವು ಸ್ಥೂಲವಾಗಿರ್ತಕ್ಕಂಥವುಗಳು. ಇವು ನಮ್ಮ ಕಣ್ಣಿಗೆ ಗೋಚರ ಆಗ್ತಾವೆ. ಆದರೆ ಇವುಗಳ ಸೂಕ್ಷ್ಮ ರೂಪಗಳೇನದಾವು ಅಂತಂದರೆ ಪಂಚ ತನ್ಮಾತ್ರೆಗಳು, ಅವು ನಮ್ಮ ಇಂದ್ರಿಯಗಳಿಗೆ ಗೋಚರ ಆಗೋದಿಲ್ಲ. ಅಂಥ ಯಾವ ಪಂಚಮಹಾಭೂತಗಳ ಒಂದು ಪಂಚೀಕರಣದಿಂದ ಇಲ್ಲಿ ಪಂಚಭೂತಗಳನ್ನು ಪಂಚೀಕರಣ ಮಾಡ್ತಾ ಇದ್ದಾರೆ. ಇಲ್ಲಿ ಪರಿಶುದ್ಧವಾಗಿರ್ತಕ್ಕಂಥ ಬ್ರಹ್ಮಕ್ಕಾಗಲಿ ಮತ್ತು ಈ ಸೃಷ್ಟಿ ನಮ್ಮ ಪ್ರಕೃತಿ ನಮ್ಮ ಕಣ್ಣಿನ ಎದುರುಗಡೆಯಲ್ಲಿ ಕಾಣ್ತದಲ್ಲ, ಇವೆರಡಕ್ಕೂ ಸಂಬಂಧ ಅದೇನು ಅಂತಂದರೆ ಇಲ್ಲ. ಯಾಕೆಂದರೆ ಪರಬ್ರಹ್ಮ ಸ್ವರೂಪ ಅದು ನಿರಾಕಾರದ, ನಿರವಯವದ, ನಿಸ್ಸಂಗದ, ಅದು ಕೇವಲ ಸಚ್ಚಿದಾನಂದ ಸ್ವರೂಪ, ತ್ರಿಕಾಲಬಾಧಿತವಾಗಿರ್ತಕ್ಕಂಥದ್ದು. ಆದರೆ ಈ ಪ್ರಕೃತಿ ಎನ್ನುವಂಥದ್ದು, ನಾವು ನೋಡುವಂಥ ಜಗತ್ತನ್ನುವಂಥದ್ದೇನದ, ಇದು ದೃಶ್ಯವಾಗಿ ಕಾಣಿಸ್ತದೆ. ಇದು ಉತ್ಪತ್ತಿಯಾಗ್ಯದ ಮತ್ತು ಇದಕ್ಕೆ ಲಯ ಅನ್ನುವಂಥದ್ದು, ಇವಕ್ಕೆ ಸಂಬಂಧ ಅನ್ನುವಂಥದ್ದೇ ಇಲ್ಲ.
ಹಂಗೆ ಸೃಷ್ಟಿ ಅನ್ನುವಂಥದ್ದಿಲ್ಲೇನು ಅಂತಂದರೆ ಬ್ರಹ್ಮ ಮಾಯೆ ಉಪಾದಿಯಿಂದ ಕೂಡಿಕೊಂಡು ಈ ಜಗತ್ತನ್ನು ಸೃಷ್ಟಿ ಮಾಡಿದಾನೆ. ಮಾಯಾಶಕ್ತಿಯಿಂದ ಯುಕ್ತನಾಗಿ. ಯಾಕೆ ಕೇವಲ ನಿರ್ಗುಣ ನಿರಾಕಾರವಾಗಿರತಕ್ಕಂಥ ಬ್ರಹ್ಮ ಅನ್ನುವಂಥದ್ದು ಈ ಸೃಷ್ಟಿಗೆ ಕಾರಣ ಆಗೋದಿಲ್ಲ. ಮಾಯೆಯಿಂದ ಕೂಡಿಕೊಂಡವ ಏನು ಮಾಡ್ಯಾನ? ಪರಮಾತ್ಮ ಬ್ರಹ್ಮದೇವ ಈ ಸೃಷ್ಟಿಗೆ ಕಾರಣ ಆಗಿದ್ದಾನೆ. ಅದು ಕಾರಣದಂತೆ ನಮಗೆ ತೋರ್ತದಷ್ಟೇ. ಈ ಮಾಯಾ ಅನ್ನುವಂಥದ್ದೇನದ ಅಂತಂದ್ರೆ ಇದು ತ್ರಿಗುಣಾತ್ಮಕವಾಗಿರ್ತಕ್ಕಂಥದ್ದು. ಸತ್ವಗುಣ, ರಜೋಗುಣ, ತಮೋಗುಣ ಅಂಥೇಳಿ ಈ ಮೂರು ಗುಣಗಳಿಂದ ಈ ಮಾಯಾ ಅನ್ನುವಂಥದ್ದು ಕೂಡಿಕೊಂಡದು. ಇಲ್ಲೇನು ಸೂಕ್ಷ್ಮವಾಗಿರ್ತಕ್ಕಂಥ ಪಂಚಮಹಾಭೂತಗಳು ಅಂತ ಹೇಳಿದ್ರಲ್ಲ, ಇವು ಮೂರು ಅವುಗಳಲ್ಲಿ ಅದಾವು ಅಂತ. ಯಾವ ಆಕಾಶ, ವಾಯು, ಅಗ್ನಿ ಮತ್ತು ಪೃಥ್ವಿ ಅಂಥೇಳಿ ಸೂಕ್ಷ್ಮ ಪಂಚಮಹಾಭೂತಗಳದಾವಲ್ಲ, ಪಂಚ ತನ್ಮಾತ್ರೆ ಅಂತ ನಾವೇನು ಕರ್ಕೊಂಡು ಬಂದೇವಲ್ಲ, ಅವುಗಳಲ್ಲಿ ಈ ಮೂರು ಗುಣಗಳದಾವ. ಯಾವುದು? ಸತ್ವ, ರಜ, ತಮ ಅನ್ನುವಂಥ ಮೂರು ಗುಣಗಳದಾವ. ಈಗ ನಮಗೇನು ಅನುಭವ ಬರ್ತದಲ್ಲ, ಈ ಯಾವ ಒಂದು ಸ್ಥೂಲ ಪೃಥ್ವಿ ಮೊದಲಾದವುಗಳೇನದಾವಲ್ಲ, ಇವು ಆ ಸೂಕ್ಷ್ಮಭೂತಗಳ ಒಂದು ತಮೋಭಾಗದಿಂದ ಅವರು ಉಂಟಾಗ್ಯಾವು ಅಂತ ಇಲ್ಲಿ ಪ್ರತಿಪಾದನೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಸ್ಥೂಲ ಪೃಥ್ವಿ ಅದಂತ ತಿಳ್ಕೊಳ್ರಿ. ಅದರಾಗ ಒಂದು ಅರ್ಧ ಭಾಗ. ಆ ಅರ್ಧ ಭಾಗದೊಳಗೆ ಇಲ್ಲಿ ಉಳಿದ 4 ಭೂತಗಳು ಯಾವುದು? ಸ್ಥೂಲ ಪೃಥ್ವಿಯೊಳಗೆ ಅರ್ಧ ಭಾಗದೊಳಗೆ 1/8 ಭಾಗ ಅಂತ ತಿಳ್ಕೊಡ್ರಿ. ಅಂದರೆ ಒಂದೊಂದರಲ್ಲಿ 4 ಭಾಗ ಮಾಡಬೇಕು. ಮೊದಲು ಪಂಚಭೂತಗಳಲ್ಲಿ ಪ್ರತಿಯೊಂದರಲ್ಲಿ ಒಂದೊಂದರಾಗ 2 ಭಾಗ ಮಾಡ್ಕೊತ ಹೋಗಬೇಕು. ಅದರೊಳಗೆ ಯಾವ ಒಂದು ಅರ್ಧ ಭಾಗವನ್ನು ತಮಗಿಟ್ಟುಕೊಂಡು ಉಳಿದ ಯಾವ ಅರ್ಧ ಭಾಗದಲ್ಲಿ 4 ಭಾಗ ಮಾಡಬೇಕು. 4 ಭಾಗ ಮಾಡಿ ಒಂದೊಂದು ಭೂತಗಳಿಗೆ ಅದನ್ನು ಹಂಚಬೇಕು. ಅಂದರೆ ಈ ಪೃಥ್ವಿಯ ಒಂದು ಅರ್ಧ ಭಾಗದೊಳಗೆ, ಸ್ಥೂಲವಾಗಿರ್ತಕ್ಕಂಥ ಪೃಥ್ವಿ ಅರ್ಧ ಭಾಗದೊಳಗೆ ಯಾವ 1/8 ಭಾಗ, ಅಂದರೆ ಅದರಾಗ ಈ ಉಳಿದ 4 ಭಾಗ ಮಾಡಿರ್ತೇವಲ್ಲ, ಅದರಾಗ 1 ಭಾಗ ಅನ್ನುವಂಥದ್ದು ನೀರು, 1 ಭಾಗ ಅನ್ನುವಂಥದ್ದು ಸೂಕ್ಷ್ಮವಾಗಿರ್ತಕ್ಕಂಥ ವಾಯು, ಇನ್ನೊಂದು 1 ಭಾಗ ಅನ್ನುವಂಥದ್ದು ಅಗ್ನಿದು, ಮತ್ತು ಇನ್ನೊಂದು ಭಾಗ ಅನ್ನೋದು ಸೂಕ್ಷ್ಮವಾಗಿರ್ತಕ್ಕಂಥ ಆಕಾಶ. ಇವು ಅದರೊಳಗೆ ಬಂದು ಸೇರಿಕೊಂಡಾಗ ಅವು 5 ಆಗ್ತಾವೆ. ಅಂದರೆ ಪೃಥ್ವಿಯ ಅರ್ಧ ಭಾಗ, ಜಲದ 1/8 ಭಾಗ, ಅಗ್ನಿಯ 1/8 ಭಾಗ, ವಾಯುವಿನ 1/8 ಭಾಗ, ಆಕಾಶ 1/8 ಭಾಗ, ಅವು ಬಂದು ಇದರೊಳಗೆ ಸೇರಿಕೊಂಡಾಗ ಒಂದು ಪೃಥ್ವಿ ಎನ್ನುವಂಥದ್ದು ನಿರ್ಮಾಣ ಆಗ್ತದೆ. ಅಂದರೆ ಹೀಗೆ ಈ ಸೂಕ್ಷ್ಮವಾಗಿರ್ತಕ್ಕಂಥ ಪಂಚಭೂತಗಳು ಈ ಸ್ಥೂಲವಾಗಿರ್ತಕ್ಕಂಥ ಪಂಚಭೂತಗಳನ್ನು ನಾವು ಪಂಚೀಕರಣ ಮಾಡ್ತಾ ಇದ್ದೇವಲ್ಲ, ಇದಕ್ಕನ್ನು ಪಂಚೀಕರಣ ಅಂತ ಕರ್ಕೊಂಡು ಬರ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಈ ಯಾವ ಸ್ಥೂಲ ಶರೀರ ಅನ್ನುವಂಥದ್ದು ಈ ರೀತಿಯಾಗಿ ಪಂಚೀಕರಣ ಹೊಂದಿ ಈ ಸ್ಥೂಲ ಶರೀರ ಅನ್ನುವಂಥದ್ದು ನಿರ್ಮಾಣ ಆಗ್ಯದ. ಅದಕ್ಕೆ ನಿಜಗುಣ ಶ್ರೀಗಳವರು ಕೂಡ ಧ್ಯಾನಸ್ಥಳದೊಳಗೆ ಒಂದು ಶ್ಲೋಕದಲ್ಲಿ ಭಾಳ ಸುಂದರವಾಗಿ ನಮಗೆ ಹೇಳ್ಕೊಂಡು ಬರ್ತಾರೆ. ವಚನದಲ್ಲಿ ಹೇಳ್ತಾ ಇದ್ದಾರೆ, 3 ತನು ವಿಡಿದು ತೋರುವ 3 ಅವಸ್ಥೆಯೊಳು 3 ಗುಣವೃತ್ತಿಗೊಳಗಾದ ಜೀವತ್ರಯದ ದೂರು ಒಡೆದ ಪ್ರತ್ಯೇಗಾತ್ಮ ತಾನೆಂದರಿದ ಮೇಲೆ ಭವಮಾಲೆ ಉಂಟೇ ಅಂತ ಕೇಳ್ತಾರೆ. ಅಂದರೆ ನಮಗೆ ಈ ಹುಟ್ಟು ಸಾವುಗಳು ನಮಗೆ ಆಗ್ತಾವೇನೋ ಅಂತಂದ್ರೆ ಆಗಂಗಿಲ್ಲ. ಏನಂದರೆ 3 ಶರೀರದೊಳಗೆ 3 ಅವಸ್ಥೆಗಳು ತೋರ್ತಾವು. 3 ಗುಣಗಳು, ಶಾಂತ, ಘೋರ, ಮೂಢ ಅನ್ನುವಂಥ 3 ವೃತ್ತಿಗಳದಾವು. 3 ಗುಣಗಳೊಂದೇನು? ಸತ್ವಗುಣ, ರಜೋಗುಣ, ತಮೋಗುಣ. ಜಾಗ್ರದಲ್ಲಿ ಸತ್ವಗುಣ ಅದ, ಸ್ವಪ್ನದೊಳಗೆ ರಜೋಗುಣ ಅದ, ನಿದ್ರೆಯೊಳಗೆ ತಮೋಗುಣ ಅದ. ಮತ್ತು ಜೀವತ್ರಯ ಅಂದರೆ ಜಾಗ್ರದಲ್ಲಿ ವಿಶ್ವ, ಸ್ವಪ್ನದಲ್ಲಿ ತೈಜಸ, ನಿದ್ರೆಯಲ್ಲಿ ಪ್ರಾಜ್ಞ. ಹಿಂಗೆ 3 ಜೀವರುಗಳೇನದಾರಲ್ಲ, ಇವೇನು ಸಮೂಹಗಳದಾವಲ್ಲ, ಇವುಗಳಿಗೆ ಆತ್ಮ ವಿಲಕ್ಷಣದಾನ ಅಂತ. ಇವುಗಳ ಸಂಬಂಧ ಅನ್ನುವಂಥದ್ದು ಆತ್ಮನಲ್ಲಿ ಇಲ್ಲ ಅಂತ ಯಾವನು ತಿಳ್ಕೊಳ್ತಾ ಇದ್ದಾನೋ ಅವನಿಗೆ ಹುಟ್ಟು ಸಾವುಗಳು ಅದಾವೇನು ಅಂತಂದರೆ ಇಲ್ಲ. ಕರ್ಣವೈದು, ಇಂದ್ರಿಯ ದಶಕವೈದು,
ಭೂತಾದಿ ಮರುತವೈದು ಇಂತ್ಯಶವ ಪಂಚವಿಂಶತಿ ಪರಿಕರದೊಂದಿಹುದು ತೋರತನು ಅಂತ ಹೇಳಿದ್ರಲ್ಲಿ. ಇಲ್ಲಿ ಕರ್ಣವೈದು, ಇಂದ್ರಿಯವೈದು. ಯಾವ ಕರ್ಣ ಅಂತಂದರೆ ಇಲ್ಲಿ ಯಾವ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಮತ್ತು ಅಂತಃಕರಣ ಪಂಚಕ 15 ಮತ್ತು ಪಂಚಭೂತಗಳು 20, ಪಂಚಪ್ರಾಣಗಳು, ಭೂತಾದಿ ಮರುತವೈದು ಇಂತ್ಯಶವ ಪಂಚವಿಂಶ ತತ್ವಗಳು. ಅಂದರೆ ಹಿಂಗೆ 5 ಪ್ರಾಣಗಳು, 5 ಭೂತಗಳು, 10 ಇಂದ್ರಿಯಗಳು, 5 ಅಂತಃಕರಣಗಳು ಇಷ್ಟು ಸೇರಿಕೊಂಡು ಈ ತೋರತನು, ಅಂದರೆ ಸ್ಥೂಲವಾಗಿರ್ತಕ್ಕಂಥ ಶರೀರ ಅನ್ನುವಂಥದ್ದು ಇವುಗಳಿಂದ ಕೂಡಿಕೊಂಡದ ಅನ್ನುವಂಥ ಮಾತನ್ನು ಅಲ್ಲಿ ನಮಗೆ ಬೋಧ ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಈ ಶರೀರ ಅನ್ನುವಂಥದ್ದು ಇದು ಕರ್ಮ ಸಂಚಿತಂ ಅಂತ ಹೇಳಿದರು. ನಾವು ಮಾಡಿಕೊಂಡು ಬಂದಿರತಕ್ಕಂಥ ಪುಣ್ಯ ಪಾಪ ರೂಪವಾಗಿರ್ತಕ್ಕಂಥ ಕರ್ಮಗಳಿಂದ ಈ ಶರೀರ ಉತ್ಪತ್ತಿಯಾಗ್ಯದ. ಅದಕ್ಕೆ ಎಣ್ಣೆ ಬೇರೆ ಬತ್ತಿ ಬೇರೆ ಎರಡೂ ಸೇರಿ ಸೊಡರಾಯಿತ್ತು, ಪುಣ್ಯ ಬೇರೆ ಪಾಪ ಬೇರೆ ಎರಡೂ ಕೂಡಿ ಒಡಲಾಗಿತ್ತು ಅಂತ ಶರಣರು ಹೇಳ್ತಾರೆ. ನಾವು ದೀಪ ಹಚ್ಚಬೇಕಾಗಿತ್ತು ಅಂದ್ರೆ ಎಣ್ಣೆನೂ ಬೇಕು ಬತ್ತಿನೂ ಬೇಕು. ಅವು ಎರಡೂ ಇದ್ದರೆ ದೀಪ ಉರಿತದೆ. ಎಣ್ಣೆ ಬೇರೆ ಬತ್ತಿ ಬೇರೆ ಎರಡೂ ಸೇರಿ ಸೊಡರಾಯಿತ್ತು. ಅವು ಎಣ್ಣೆ ಬತ್ತಿ ಎರಡು ಕೂಡಿಕೊಂಡಾಗಲೇ ಅಲ್ಲಿ ಒಂದು ದೀಪ ಅನ್ನುವಂಥದ್ದು ಬೆಳಗುತ್ತದೆ. ಹಂಗೆ ಪುಣ್ಯ ಬೇರೆ ಪಾಪ ಬೇರೆ, ಪುಣ್ಯ ಪಾಪಗಳು ಅವುಗಳ ಮಿಶ್ರಣದಿಂದ ಈ ಶರೀರ ಅನ್ನುವಂಥದ್ದು ಉತ್ಪತ್ತಿ ಆಗ್ತದೆ ಅಂತ ಹೇಳ್ಕೊಂಡು ಬಂದಾರ. ಅದಕ್ಕೆ ಈ ಶರೀರಗಳ ಉತ್ಪತ್ತಿಗೆ ಕಾರಣ ಯಾವುದು ಅಂತಂದರೆ ನಾವು ಮಾಡಿರ್ತಕ್ಕಂಥ ಪುಣ್ಯ ಪಾಪಗಳು ಅಂತ. ಇಂಥ ಯಾವ ಪುಣ್ಯ ಪಾಪಗಳಿಂದ ಈ ಶರೀರ ಅನ್ನುವಂಥದ್ದು ಉತ್ಪತ್ತಿಯಾಗ್ಯದ. ಇದು ಪಂಚೀಕೃತ ಪಂಚಮಹಾಭೂತಗಳಿಂದ ಇದು ಸೃಷ್ಟಿಯಾಗ್ಯದ. ಶರೀರಂ ಸುಖ ದುಃಖಾನಾಂ ಭೋಗಾಯತನ ಮುಚ್ಚತೆ. ನೋಡಿ, ಇದು ಸುಖ ದುಃಖಗಳನ್ನು ಅನುಭವಿಸಲಿಕ್ಕೆ ಇದು ಆಶ್ರಯ ಆಗ್ಯದ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಈ ಶರೀರ ಅನ್ನುವಂಥದ್ದು ತಂದೆ ತಾಯಿಗಳ ಉದರದಿಂದ ಇದು ಬಂದದ, ಅನ್ನದಿಂದಲೇ ಹುಟ್ಟ್ಯದ ಮತ್ತು ಅನ್ನದಿಂದಲೇ ಪೋಷಿಸಲ್ಪಡ್ತದ. ಕೊನೆಗೆ ಅನ್ನಮಯವಾದ ಪೃಥ್ವಿಯೊಳಗನ ಇದು ಸೇರಿ ಹೋಗಿಬಿಡ್ತದೆ. ಆದ್ದರಿಂದ ಅದರ ಫಲವನ್ನು ಅನುಭವಿಸ್ಲಿಕ್ಕೋಸ್ಕರವಾಗಿ ಮತ್ತೆ ಈ ಜೀವ ಏನು ಮಾಡ್ತಾನೆ, ಪುನಃ ಜನ್ಮವನ್ನು ಎತ್ತುತ್ತಾ ಇದ್ದಾನ. ಆದ್ದರಿಂದ ಈ ಶರೀರ ಅನ್ನುವಂಥದ್ದು ಇದು ಕರ್ಮದಿಂದ ಬಂದದ ಅಂತ. ನಾವು ಮಾಡಿರ್ತಕ್ಕಂಥ ಕರ್ಮದಿಂದ ಈ ಶರೀರ ಉತ್ಪತ್ತಿಯಾಗ್ಯದ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಹೇಳಿದರು, ಚರ್ಮ, ಮಾಂಸ, ರಕ್ತ ಮತ್ತು ಸ್ನಾಯು, ಕೊಬ್ಬು, ಮಜ್ಜೆ, ಮೂಳೆ ಇವುಗಳಿಂದ ಕೂಡಿಕೊಂಡಿರ್ತಕ್ಕಂಥದ್ದು ಈ ಶರೀರ. ಇದು ಮಲಮೂತ್ರಗಳ ಭಾಂಡ. ಈ ಶರೀರದೊಳಗೆ ಏನದ ವಿಚಾರ ಮಾಡಿ ನೋಡಿದರೆ ಬಹಳ ನಿಂದ್ಯವಾಗಿರ್ತಕ್ಕಂಥದ್ದು ಇದು. ಚರ್ಮ, ಮಾಂಸ, ರಕ್ತ, ಸ್ನಾಯು ಇವುಗಳಿಂದಲೇ ಕೂಡಿಕೊಂಡದು. ನಾವು ಹಿಂದೆ ಮಾಡಿರ್ತಕ್ಕಂಥ ಒಂದು ಕರ್ಮದಿಂದ ಮತ್ತು ಪಂಚೀಕರಣ ಹೊಂದಿ ಈ ಸ್ಥೂಲ ಶರೀರ ಅನ್ನುವಂಥದ್ದು ಇದು ಉತ್ಪತ್ತಿಯಾಗಿ ತೋರ್ತದೆ. ಅಂದರೆ ಇದು ಪಂಚಭೂತಗಳ ಕಾರ್ಯ. ಇದು ಪಂಚಭೂತಗಳಿಂದಲೇ ಈ ಸ್ಥೂಲ ಶರೀರ ಅನ್ನುವಂಥದ್ದು ಇದು ಆತ್ಮನಿಗೆ ಒಂದು, ಈ ಸ್ಥೂಲ ಶರೀರ ಆತ್ಮನ ಒಂದು ಅನುಭವಕ್ಕೆ ಇದು ಆಶ್ರಯ ಆಗ್ಯದ ಅಂತ. ಈ ಸ್ಥೂಲ ಶರೀರದೊಳಗೆ ಆತ್ಮ ವಿಶೇಷವಾಗಿ ಇಲ್ಲಿ ವ್ಯಕ್ತವಾಗಿ ತೋರ್ತಾ ಇದ್ದಾನೆ. ಈಗ ಹೆಂಗೆ ನಾವು ಮನೆಯನ್ನು ನಿರ್ಮಾಣ ಮಾಡ್ತೀವಿ, ಅಲ್ಲಿ ಗೃಹ ಪ್ರವೇಶ ಮಾಡಿ ನಾವು ಮನೆಯೊಳಗೆ ವಾಸ ಮಾಡ್ತಾ ಇದ್ದೀವಿ. ಅಂದರೆ ಯಜಮಾನ ಆ ಮನೆಯೊಳಗೆ ಅದಾನ ಅಂತಂದ್ರೆ ಮನೇನ ಯಜಮಾನ ಆಗ್ತಾನೇನು ಅಂತಂದರೆ ಇಲ್ಲ. ನಾನು ಮನೆಯಾಗಿದ್ದೀನಿ ಅಂತಂದ್ರೆ ಅವನು ಹುಚ್ಚ ಅಂತ ಕರೀತಾರೆ. ಯಾಕಂದರೆ ಯಜಮಾನನೇ ಬೇರೆ, ಮನೆಯೇ ಬೇರೆ. ಹಂಗೆ ಈ ಶರೀರವೇ ಬೇರೆ, ಇದರೊಳಗಿರ್ತಕ್ಕಂಥ ಜೀವಾತ್ಮನೇ ಬೇರೆ ಅಂತ. ಅದಕ್ಕೆ ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯ ವಿಧೀಯತೆ ಏತದ್ಯೋ ವೇತ್ತಿ ತಂಪ್ರಾಹು ಕ್ಷೇತ್ರಜ್ಞಿತಿ ತದ್ವಿದಃ ಅಂತ ಗೀತೆಯಲ್ಲಿ ಭಗವಂತ ಹೇಳ್ತಾನೆ. ಈ ಶರೀರ ಇದು ಕ್ಷೇತ್ರ ಅಂತ ಹೇಳಿಸ್ಕೊಳ್ತದೆ. ಈ ಶರೀರವನ್ನು ಯಾವನು ಅರಿತಾ ಇದ್ದಾನೋ ಅವನಿಗೆ ಕ್ಷೇತ್ರಜ್ಞ ಅಂತ ಕರೀತಾರೆ. ಕ್ಷೇತ್ರಜ್ಞನೇ ಬೇರೆ, ಕ್ಷೇತ್ರವೇ ಬೇರೆ. ಕ್ಷೇತ್ರಜ್ಞನನ್ನು ನನ್ನನ್ನಾಗಿ ತಿಳ್ಕೋ ಅಂತ ಭಗವಂತ ಹೇಳ್ತಾನೆ. ಕ್ಷೇತ್ರಜ್ಞನೇ ಇಲ್ಲಿ ಪರಮಾತ್ಮನಾಗಿದ್ದಾನೆ ಅಂತ.
ಪರಮಾತ್ಮನಿಗೂ ಇಲ್ಲಿ ಜೀವಾತ್ಮನಿಗೂ ಯಾವ ಭೇದ ಅನ್ನುವಂಥದ್ದಿಲ್ಲ. ಅದಕ್ಕೆ ಈ ರೀತಿ ಈ ಸ್ಥೂಲ ಶರೀರ ಅನ್ನುವಂಥದ್ದು ಯಾವ ನಮ್ಮ ಅನುಭವಕ್ಕೆ ಬರುವಂಥದ್ದಾಗ್ಯದ. ಜೀವಾತ್ಮ ಏನು ಮಾಡ್ತಾನೆ, ಇದರ ದೇಹಾಭಿಮಾನವನ್ನು ಮಾಡಿಕೊಂಡು ಇವ ಹೊರಗಿನ ಯಾವ ಪ್ರಪಂಚ ಅನ್ನುವಂಥದ್ದು ಐತಲ್ಲ, ಆ ಇಂದ್ರಿಯಗಳ ಮೂಲಕವಾಗಿ ಅಲ್ಲಿ ಅನೇಕ ಸ್ತ್ರೀಯರು, ಅಲ್ಲಿರ್ತಕ್ಕಂಥ ಅನೇಕ ವಿಷಯಗಳದಾವಲ್ಲ ನಮಗೆ, ಶಬ್ದ ಸ್ಪರ್ಶ ರೂಪ ರಸಗಂಧ, ಈ ಅನೇಕ ವಿಷಯಗಳನ್ನು ಇವನು ಮೋಹ ಮಾಡ್ತಾ ಇದ್ದಾನೆ, ಅವುಗಳನ್ನು ಸೇವನೆ ಮಾಡ್ತಾ ಇದ್ದಾನೆ. ಆದ್ದರಿಂದ ಈ ಎಲ್ಲ ವಸ್ತುಗಳು ನಮಗೆ ಎಲ್ಲಿ ಕಂಡು ಬರ್ತಾವೆ ಅಂತ ಜಾಗ್ರತಾವಸ್ಥೆಯೊಳಗೆ. ನಾವು ಎಚ್ಚರದೊಳಗನ ಏನು ಮಾಡ್ತೀವಿ, ಈ ಪ್ರಾಪಂಚಿಕವಾಗಿರ್ತಕ್ಕಂಥ ಸಕಲ ವಿಷಯಗಳನ್ನು ನಾವು ಅನುಭೋಗ ಮಾಡ್ತೀವಿ. ಈ ಸ್ಥೂಲ ಶರೀರದೊಳಗಿದ್ದುಕೊಂಡು ಜೀವಾತ್ಮ ಅನೇಕ ಸುಖ ದುಃಖಗಳನ್ನು ಅವನು ಅನುಭವ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡು ಇಲ್ಲಿ ಆಚಾರ್ಯ ಏನು ಹೇಳಿದರು, ಯಾವ ಇಲ್ಲಿ ಆತ್ಮನಾಗಿರ್ತಕ್ಕಂಥವನು ಈ ಶರೀರಕ್ಕೆ ಭಿನ್ನದಾನ, ಭೋಗಾಯತನ ಮುಚ್ಚತೆ, ಸುಖ ದುಃಖಗಳನ್ನು ಅನುಭವ ಮಾಡಲಿಕ್ಕೆ ಈ ಶರೀರ ಅನ್ನುವಂಥದ್ದು ಇದು ಆಶ್ರಯ ಆಗ್ಯದ ಅನ್ನುವಂಥ ಮಾತನ್ನು ಇಲ್ಲಿ ಭಾಳ ಸುಂದರವಾಗಿ ನಮಗೆ ಆಚಾರ್ಯರು ನಿರೂಪಣೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಇಲ್ಲಿ ನಾವೇನು ಸುಖ ದುಃಖ ಅನುಭವ ಮಾಡ್ತೇವಲ್ಲ, ಅದಕ್ಕೊಂದು ಆಶ್ರಯ ಸ್ಥಾನ ಯಾವುದಪ್ಪ ಅಂತಂದ್ರೆ ಈ ಸ್ಥೂಲ ಶರೀರ ಅಂತ ಹೇಳಲ್ಪಡ್ತದೆ. ಇನ್ನು ಮುಂದೆ ಯಾವ ಸೂಕ್ಷ್ಮ ಶರೀರದ ವಿಚಾರವನ್ನು ಮುಂದಿನ ಶ್ಲೋಕದಲ್ಲಿ ಮಾಡ್ತಾರೆ, ಅದನ್ನು ಚಿಂತನ ಮುಂದಿನ ದಿವಸ ನಾಳೆ ದಿವಸ ಮಾಡೋಣ ಅಂಥೇಳಿ ಈ 4 ತುಳು ಸದ್ಗುಚನ ಕರ್ಪಿಸಿ ಇಲ್ಲಿಗೆ ವಿರಾಮ ಮಾಡ್ತಾಯಿದ್ದೇನೆ. ಓಂ ತತ್ಸತ್.